ಇಸ್ರೇಲ್ ಹಮಾಸ್ ನಡುವಿನ ಸುದೀರ್ಘ ಸಂಘರ್ಷಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಗಾಜಾದಲ್ಲಿ ಯುದ್ಧ ಅಂತ್ಯಗೊಂಡಿದೆ ಎಂದು ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಐತಿಹಾಸಿಕ ಬೆಳವಣಿಗೆಯಾಗಿದೆ. ಹಮಾಸ್ ಒತ್ತೆಯಾಳುಗಳಾಗಿದ್ದ ಇಸ್ರೇಲ್ನ 7 ಮಂದಿ ನಾಗರಿಕರನ್ನ ಹಮಾಸ್ ಬಿಡುಗಡೆ ಮಾಡಿದೆ. ಅಮೆರಿಕದ ಮಧ್ಯಸ್ಥಿಕೆಯಿಂದ ಸಂಧಾನ ಸಾಧ್ಯವಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸಂಘರ್ಷ ನಿರಂತರ ಸಂಘರ್ಷದಿಂದ ಆ ದೇಶದ ಜನರು ಅಕ್ಷರಶಃ ನಲುಗಿ ಹೋಗಿದ್ರು. ಬಿಡುಗಡೆಗಾಗಿ ಪರಿತಪಿಸ್ತಾ ಇದ್ದ ಆ ಪಂಜರದ ಹಕ್ಕಿಗಳು ಸ್ವಾತಂತ್ರ್ಯ ಸಿಕ್ಕ ಖುಷಿಗೆ ಇಂದು ಬಿಕ್ಕಿ ಬಿಕ್ಕಿ ಅತ್ತಿವೆ. ತಮ್ಮವರ ಮುಖ ಕಂಡು ಕಣ್ಣೀರಾಗಿವೆ. ಅವರ ಬರುವಿಕೆಗಾಗಿ ಕಾಯುತ್ತಿದ್ದ ಕುಟುಂಬಗಳು ಮರಳಿ ಗೂಡಿಗೆ ಬಂದವರನ್ನ ಕಣ್ಣೀರ ಕೋಡಿಯಲ್ಲೇ ಸ್ವಾಗತಿಸಿದ್ದಾರೆ. ಇಷ್ಟು ದಿನ ಒತ್ತೆಯಾಳಾಗಿ ನಿತ್ಯವೂ ನರಕ ಅನುಭವಿಸ್ತಾ ಇದ್ದವರಿಗೆ ಮತ್ತೆ ಬದುಕಿನ ಮೇಲೆ ಭರವಸೆ ಹುಟ್ಟಿದೆ. ಇದೀಗ ಇಸ್ರೇಲ್ ದೇಶಾದ್ಯಂತ ಸಮಾಧಾನ ಸಂತಸದ ಭಾವದ ಅಲೆ ಹರಡಿದೆ. ಇಸ್ರೇಲ್ ಹಮಾಸ್ ಸಂಘರ್ಷ ಸಂಧಾನದಲ್ಲಿ ಅಂತ್ಯ. ಗಾಜಾದಲ್ಲಿ 20 ಒತ್ತೆಯಾಳುಗಳಿಗೆ ಸಿಕ್ತು ಬಿಡುಗಡೆ. ಹೌದು, ಕದನ ವಿರಾಮದ ಭಾಗವಾಗಿ ಹಮಾಸ್ ಎಲ್ಲ 20 ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದೆ. ಜೊತೆಗೆ ಇಸ್ರೇಲ್ ವಶದಲ್ಲಿರುವ 1900ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ ಕೈದಿಗಳಿಗೆ ಬದಲಾಗಿ ಕೇವಲ 20 ಒತ್ತೆಯಾಳುಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುವುದು ಎಂದು ಹಮಾಸ್ ಹೇಳಿದೆ. ಅದರಂತೆ 20 ಮಂದಿ ಪೈಕಿ 7 ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸಲಾಗಿದೆ. ಹೀಗಾಗಿ ಹಮಾಸ್ ಒತ್ತೆಯಾಳುಗಳನ್ನ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಗೆ ಹಸ್ತಾಂತರಿಸಿದೆ. ತವರಿಗೆ ಮರಳಿದ ಇಸ್ರೇಲಿ ಒತ್ತೆಯಾಳುಗಳನ್ನ ಇಕ್ಕೆಲಗಳಲ್ಲಿ ನಿಂತಿದ್ದ ಇಸ್ರೇಲ್ ಜನರು ಸಡಗರದಿಂದ ಸ್ವಾಗತಿಸಿದ್ರು. 2023ರ ಅಕ್ಟೋಬರ್ 7ರಂದು ಹಮಾಸ್ ಉಗ್ರರಿಂದ ಇಸ್ರೇಲ್ ಮೇಲೆ ದಾಳಿ ನಡೆದಿತ್ತು. ಈ ವೇಳೆ ಉಗ್ರರು 251 ಜನರನ್ನ ಅಪಹರಿಸಿ ಗಾಜಾಗೆ ಕರೆದೊಯ್ದಿದ್ರು. 2 ವರ್ಷಗಳ ಬಳಿಕ ಕೆಲವು ಒತ್ತೆಯಾಳುಗಳನ್ನ ಹಮಾಸ್ ಬಿಡುಗಡೆ ಮಾಡಿದೆ. ಇನ್ನು ಅನೇಕರು ಒತ್ತೆ ಸ್ಥಳದಲ್ಲೇ ದಾರುಣವಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಗಾಜಾ ಯುದ್ಧ ಅಂತ್ಯ ಎಂದ ಡೊನಾಲ್ಡ್ ಟ್ರಂಪ್. ಗಾಜಾದಲ್ಲಿ ಯುದ್ಧ ಅಂತ್ಯವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಈಗ ಶಾಂತಿ ನೆಲೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಟ್ರಂಪ್ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಮುಗಿದಿದೆ ಎಂದಿದ್ದಾರೆ. ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಅಭಿನಂದಿಸಿದ್ದಾರೆ. You are the spirit of Joshua. You are the spirit of David. You are the spirit of the Maccabees. You are the spirit of Israel. I salute you. We all salute you. ಸ್ವಾತಂತ್ರ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸದ್ಯ ಅಮೆರಿಕ ಮಧ್ಯಸ್ಥಿಕೆಯ ಇಸ್ರೇಲ್ ಹಮಾಸ್ ಕದನಕ್ಕೆ ತೆರೆಬಿದ್ದಿದೆ. ನಿರಂತರ ಯುದ್ಧಗಳಿಂದ ದಿವಾಳಿಯಾದ ದೇಶಗಳನ್ನ ಮತ್ತೆ ಕಟ್ಟಬೇಕಿದೆ. ಮತ್ತೆ ಆ ಬೆಂದ ಮಣ್ಣಲ್ಲಿ ಶಾಂತಿ ಸ್ಥಾಪಿಸಬೇಕಾಗಿದೆ. ಮಂಜುನಾಥ್ ಹಾಲವರ್ತಿ, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.